78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಿಮಿತ್ತ ಶಿರಸಿ ನಗರದಲ್ಲಿ ಹರ್ ಘರ್ ತಿರಂಗ ಹಾಗೂ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೋಮವಾರ ಬಿಡ್ಕಿಬೈಲ್ನ ಗಾಂಧಿ ಪ್ರತಿಮೆ ಮತ್ತು ಶಿವಾಜಿ ಚೌಕಿನ ಶಿವಾಜಿ ಮಹಾರಾಜರ ಪ್ರತಿಮೆಗಳ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಮಾಲಾರ್ಪಣೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಆಗಸ್ಟ್ 15ರ ಸಂಭ್ರಮ ಎಲ್ಲೆಡೆ ಮನೆ ಮಾಡಬೇಕು, ಪ್ರತಿ ಮನೆಯಲ್ಲೂ ತಿರಂಗ ಹಾರಬೇಕು ಎಂದು ಕರೆ ಕೊಟ್ಟರು. ಬಳಿಕ ಶಿವಾಜಿ ಚೌಕ್ನಿಂದ ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ನಗರದ ಪ್ರಮುಖ ಬೀದಿಯಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು. ಮರಾಠಿಕೊಪ್ಪದ ಅಮರ್ ಜವಾನ್ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿ ಬೈಕ್ ರ್ಯಾಲಿ ಮುಕ್ತಾಯಗೊಳಿಸಲಾಯಿತು. ಆಗಸ್ಟ್ 15 ಸ್ವಾತಂತ್ರ್ಯ ದಿನೋತ್ಸವ ಅವತ್ತಿನ ಒಂದು ದಿನದ ಸಂಭ್ರಮ ಮಾತ್ರ ಆಗಬಾರ್ದು, ವರ್ಷವಿಡೀ ಆ ಕಾರ್ಯಕ್ರಮ ಆಗಬೇಕು, ಸಂಭ್ರಮ ನಡಿಬೇಕು. ನಮ್ಮಲ್ಲಿ ರಾಷ್ಟ್ರಭಕ್ತಿಯ ಭಾವನೆ ಸದಾ ಜಾಗೃತವಾಗಿರಬೇಕು ಮತ್ತು ಈ ಒಂದು ರಾಷ್ಟ್ರೀಯ ಜನಾಂದೋಲನದಲ್ಲಿ ನಾವೆಲ್ಲರೂ ಅತ್ಯಂತ ಸಮರ್ಪಕವಾಗಿ ತೊಡಗಿಸಿಕೊಳ್ಳುವಂತೆ ಆಗಬೇಕು ಅನ್ನೋ ಕಾರಣಕ್ಕೆ ಈ ಅಭಿಯಾನವನ್ನು ನಾವು ಹಾಕ್ಕೊಂಡಿದ್ದೀವಿ. ಯುವ ಮೋರ್ಚಾ ವತಿಯಿಂದ ತಿರಂಗ ಯಾತ್ರೆ ಬೈಕ್ ರ್ಯಾಲಿ ಇದು ಮೊದಲನೆಯ ಕಾರ್ಯಕ್ರಮವನ್ನು ನಿನ್ನೆ ಹೊನ್ನಾವರದಲ್ಲಿ ಉದ್ಘಾಟನೆ ಆಗಿ ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಶಿರಸಿಯಲ್ಲಿಯೂ ಸಹ ಕಾರ್ಯಕ್ರಮ ನಡೆಯೋದಿದೆ. ಇವತ್ತು ನಮ್ಮ ರಾಷ್ಟ್ರೀಯ ಮಹಾಪುರುಷರುಗಳ ಛತ್ರಪತಿ ಶಿವಾಜಿ ಮತ್ತು ಗಾಂಧೀಜಿಯವರ ಮೂರ್ತಿಯನ್ನು ಸ್ವಚ್ಛಗೊಳಿಸಿ ಮಾಲಾರ್ಪಣೆಯನ್ನು ಮಾಡಿ ನಾವು ಈ ಬೈಕ್ ರ್ಯಾಲಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ನಾಳೆಯಿಂದ ಪ್ರತಿ ಮನೆಯಲ್ಲಿ ಧ್ವಜವನ್ನು, ರಾಷ್ಟ್ರೀಯ ಧ್ವಜವನ್ನು, ನಮ್ಮ ತ್ರಿವರ್ಣ ಧ್ವಜವನ್ನು ನಾವು ಹಾರಿಸಬೇಕು ಅಂತ ನಾವು ವಿನಂತಿ ಮಾಡಿಕೊಂಡಿದ್ದೇವೆ ನಾಡಿನ ಜನತೆಯಲ್ಲಿ. ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹರ್ತೆಬೈಲ್, ಗಣಪತಿ ನಾಯ್ಕ್, ಆನಂದ್ ಸಾಲೇರ, ಉಷಾ ಹೆಗಡೆ, ಪ್ರೇಮ್ ಕುಮಾರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.